ಅಕ್ಕ ಸಕ್ಕರೆ ಸರಿಯಾಗಿದೆಯಾ ಅಂತ ನೋಡಿ. ಹೇಗಿದೆ? ತುಂಬಾ ಚೆನ್ನಾಗಿದೆ. ಪರವಾಗಿಲ್ಲ. ಆಗಾಗ ಪಾರ್ಕು ಡಿಸ್ಕೋ ಅಂತ ಬಿಟ್ಟು ಅಡ್ಗೆ ಮನೆಗೂ ಹೋಗ್ತೀಯಾ? ಏನ್ ಮಾಡಕ್ಕಾಗತ್ತಕ್ಕ, ಅಡ್ಗೆ ಎಲ್ಲ ಕಲಿದಿದ್ರೆ ನೀವು ಮನೆ ಸೊಸೆ ಆಗಕ್ಕಾಗತ್ತಾ? ಏನಂದ್ರೆ? ಏನಿಲ್ಲ ಅಕ್ಕ, ಅದು ಯಾಕೆ ಹಾಗ್ ನಗ್ತಿದ್ಯಾ? ಮತ್ತಿನ್ನೇನು, ಇಷ್ಟು ಚಿಕ್ಕ ಬಿಟ್ರೆ ನೀವ್ ಹಾಕೊಳಕ್ಕಾಗುತ್ತಾ? ಅಯ್ಯೋ ಹುಚ್ಚಿ, ಅದು ನನಗಲ್ವೇ, ಹುಟ್ಟೋ ಮಗುಗೆ. ಮಗುಗ? ಮಗು ಎಲ್ಲಿದೆ? ಕಣ್ ಕಾಣೋದಿಲ್ವಾ ನಿನ್ಗೆ? ನನ್ ಪ್ರೆಗ್ನೆಂಟ್ ಅಂತ ಇಲ್ಲಿದೆ. ಹೋಗ್ತಾ ಹೋಗ್ತಾ ನಿಂಗೆ ಎಲ್ಲ ಗೊತ್ತಾಗುತ್ತೆ. ಇಲ್ಲ ಇಲ್ಲ, ನೀವ್ ನಂಗೆ ಈಗ್ಲೇ ಹೇಳಿ. ನೋಡು ಸುಚ್ಚಿ, ಹೆಣ್ಣಿನ ಜೀವನದಲ್ಲಿ ಇದೆಲ್ಲ ತುಂಬಾ ಸಹಜ ಕಣೆ. ಆಮೇಲೆ ನಿಂಗೆ ಗೊತ್ತಾಗುತ್ತೆ. ಅದಕ್ಕೆ ಯಾಕೆ ತಲೆ ತಿಂತಾ ಇದ್ಯಾ? ನೋಡು, ನಂಗೊಂದ್ ಚಿಕ್ಕ ಡೌಟ್ ಇತ್ತು ಅಂತ ನಾನು ಅಕ್ಕನ ಜೊತೆ ಕ್ಲಿಯರ್ ಮಾಡ್ಕೊತಾ ಇದ್ದೆ. ಬಾರೋ, ಕಾಫಿ ಕುಡ್ಕೊಂಡು ಹೋಗು. ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅದಕ್ಕೆ. ಅದಕ್ಕೆ ಟವಲ್ ಪಡೆ. ಇಲ್ಲಿ ನೋಡಿ. ನಿನ್ನೆ ಬರಕ್ ಕೇಳಿದ್ದು? ಯಾಕೆ ಹೀಗ ಆಡ್ತಾ ಇದ್ದೀರಾ? ನೀರ್ ತಣ್ಣಗಿದ್ಯಾ? ಅಯ್ಯೋ ನಿನ್ನ, ಇಲ್ಲಿಗೆ ಯಾಕೆ ಬರಕ್ ಹೋದೆ? ಬಾಗ್ಲು ಓಪನ್ ಇತ್ತು, ಒಳಗಡೆ ಬಂದೆ. ನೋಡ್ಕೊಂಡ್ ಬರಕ್ ಆಗ್ಲಿಲ್ಲ? ನೋಡ್ಕೊಂಡೇ ಬಂದಿದ್ದು. ಹಾಗಲ್ಲ, ನಂಗ 6 ಗಂಟೆ ಮೇಲೆ ಕಣ್ ಬೇರೆ ಕಾಣಿಸಲ್ಲ. ಬಾತ್ರೂಮ್ ಬಾಗಿಲು ಗೊತ್ತಿದ್ರೆ ಬರ್ತಿದ್ದ ಒಳಗಡೆ. ನಿಮ್ಮನ್ ಹೀಗೆಲ್ಲ ನೋಡಕ್ ನಂಗೆ ಇಷ್ಟನಾ? ಸರಿ, ನಿಮ್ಗೆ ಏನಾದ್ರೂ ಬೇಜಾರಾಗಿದ್ರೆ ನನ್ನ ಕ್ಷಮಿಸ್ಬಿಡಿ ದಪ್ಪೆದಾರ್ರೆ. ನಾನ್ ದಪ್ಪದಾರ ಅಲ್ಲ, ಪೊಲೀಸ್ ಆಫೀಸರ್ ಕಣೆ. ಸರಿ, ಈ ಪೊಲೀಸ್ ಆಫೀಸರ್ ಅಂದ್ರೆ ಏನಾಯ್ತು? ನನ್ ಕಾಯಿಲೆ ಬಗ್ಗೆ ನೀವ್ ಹೀಗೆಲ್ಲ ಮಾತಾಡ್ಬೋದಾ? ಆದ್ರೂ ಒಂದ್ ಹೆಣ್ಣು ಹುಡುಗಿಯಾಗಿ ಈ ತರ ಸೀದಾ ಬಾತ್ರೂಮ್ ಒಳಗ್ ನುಗ್ಗಿದ್ಯಲ್ಲ, ನಿನ್ನ ಮಾನ ಮರ್ಯಾದಿದ್ಯಾ? ಹಾಗೆಲ್ಲ ಮಾತಾಡಬೇಡಿ. ನಮ್ದು ಬಹಳ ಆರ್ಥೋಡಾಕ್ಸ್ ಫ್ಯಾಮಿಲಿ. ನಮ್ಮಪ್ಪ ಪುರೋಹಿತರಾಗಿದ್ರು. ಮಾನ ಮರ್ಯಾದೆ ಎಲ್ಲ ನನ್ನ ಚಿಕ್ಕ ವಯಸ್ಸಲ್ಲೇ ತುಂಬಿದ್ದಾರೆ. ಇವತ್ತು ಅದೆಲ್ಲ ನನ್ನ ತುಂಬಿ ತುಳುಕ್ತಾ ಇದೆ. ಎಲ್ಲ ಗೊತ್ತಾಗ್ತಾ ಇದೆ. ಇಷ್ಟೊಂದ್ ಸಂಸ್ಕಾರ ಇರೋ ಹುಡುಗಿಗೆ ದೇವ್ರು 6 ಗಂಟೆ ಮೇಲೆ ಕಣ್ ಕಾಣದೆ ಇರೋ ಮಾಡ್ಬಿಟ್ಟಲ್ಲ. ಇಲ್ಲಿ ನೋಡಿ, ಇಲ್ಲಿ ನೋಡು, ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ. ಸಾರಿ. ಜಾಣ ಅಲ್ಲ ನೀನು, ಗೊತ್ತಾಗ್ಲಿಲ್ಲ ಏನು? ಏನಾಯ್ತು? ಅಯ್ಯೋ, ನಂಗೆ ಗೊತ್ತಿಲ್ಲದೆ ನನ್ ಮತ್ತೆ ಕೇಳಿದ್ದೀನಿ. ನೋಡಿಲ್ಲ, ಇಲ್ಲಿ ನೋಡಿ. ಪೂಜಾರಿ ಮಗ್ಳಿಗೆ ಮಾಡ್ಬಿಟ್ಟಲ್ಲ. ಅಯ್ಯೋ, ಪುರೋಹಿತರ ಮಗ್ಳಿಗೆ ಮೈಲಿಗೆ ಮಾಡ್ಬಿಟ್ಟಲ್ಲ. ಅಯ್ಯೋ ತಬ್ಲಾ, ಅಯ್ಯೋ, ಇದನ್ನೆಲ್ಲ ಹೇಳ್ಕೊಂಡು ಸುತ್ತಾಳಪ್ಪ ಇದು.